ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಗೌರಿ ಕಲ್ಯಾಣದಲ್ಲಿ ಏನಾಗ್ತಿದೆ ಅಂತ ಸಂಪೂರ್ಣವಾಗಿ ನಮ್ಮ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ಅದಕ್ಕಿಂತ ಮೊದಲು ನೀವೇನಾದರೂ ಗೌರಿ ಕಲ್ಯಾಣವನ್ನು ದಿನ ನೋಡಲು ಇಷ್ಟಪಡುವುದಾದರೆ ಈ ಕೂಡಲೇ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕಡೆಗೆ ಗೌರಿ ಏನು ಮಾಡೋದಪ್ಪ, ಸಾಕ್ಷಿ ಬೇಕೇ ಬೇಕಲ್ಲ ಅಂದ್ಬಿಟ್ಟು CCTV ಫುಟೇಜ್ನ ತೆಗೆದು ಫೋನ್ಗೆ ಹಾಕಿಸ್ಕೊಂಡು ಬರ್ತಾ ಇರ್ತಾಳೆ. ಈ ಕಡೆಗೆ ಅವರಪ್ಪ ಮಾತಾಡು ಅಂತ ಅವ್ರ ಅಪ್ಪನ ಬಲವಂತ ಮಾಡ್ತಿರ್ತಾರೆ. ಅದಕ್ಕೆ ಅವರು ಏನು ಮಾತಾಡಲಿ, ಸತ್ತು ಹೆಣ ಆಗಿದ್ದೀನಿ, ನನಗಂತೂ ಏನು ಮಾಡಬೇಕು ಅಂತ ಒಂಚೂರು ಗೊತ್ತಾಗ್ತಿಲ್ಲ. ಹೊರಗಡೆ ಹೋಗೋಕ್ಕಿಂತ ಮುಂಚೆ 4-6 ಜನ ನನ್ನ ಪ್ರಶ್ನೆ ಕೇಳೋಕೆ ಮುಂಚೆ ನಾನೇ ಸತ್ತೋದ್ರೆ ನೆಮ್ಮದಿ ಅನ್ನಿಸ್ತಿದೆ, ಏನು ಮಾತಾಡೋದು ಅಂತ ಅಳ್ತಾ ಇರ್ತಾನೆ. ಈ ಕಡೆಗೆ ಮೋನಿಕಾ ಕೂಡ ಅಳ್ತಾ ಇರ್ತಾಳೆ. ಇಂಥ ಮಗಳಿಗೆ ಜನ್ಮ ಕೊಟ್ಟನ ನಾನು, ಇಂಥ ಮಗಳನ್ನ ನಾನು ಜನ್ಮ ಕೊಟ್ಟು ಸಾಕುದನ್ನ ನಾನು, ಅದು ಮುದ್ದಾಗಿ ಸಾಕ್ತಲ್ಲೇ, ಇದೇನೇ ನಿನ್ನ ಕಲಿಸ್ಕೊಟ್ಟಿರೋ ಸಂಸ್ಕೃತ ಅಂದ್ಕೊಂಡು ಬೈತಾ ಇರ್ತಾನೆ. ಆವಾಗ ಮಾಡೋದೆಲ್ಲ ಮಾಡಿಬಿಟ್ಟು ತಪ್ಪನ್ನ ಇಲ್ಲಿ ಕೂತ್ಕೊಂಡ್ರೆ ಏನು ಸಿಗುತ್ತೆ ನಿನಗೆ, ಈಗ ನಿನ್ನ ಅದೆಲ್ಲ ಯಾಕೆ ತಲೆ ಕೆಡ್ಸ್ಕೊತೀಯ, ನಿನ್ನ ಬ್ರೈನ್ ವಾಶ್ ಮಾಡಿ ನಿನ್ನ ಮದುವೆ ಮಂಟಪದಿಂದ ಕರ್ಕೊ ಹೋದವ್ರು ಯಾರು ಅಂತ ಹೇಳು ಅಂತ ಚಿನ್ನು ಕೇಳ್ತಾ ಇರ್ತಾಳೆ. ಅದಕ್ಕೆ ಏನು ಹೇಳ್ತಿದ್ಯಾ ಅಂದ್ಬಿಟ್ಟು ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ಹೌದು, ಇವಳು ಸ್ವದಾರ್ಥಿ ಬುದ್ಧಿಯಿಂದ ಇವಳು ಈ ಥರ ಆಗಿಲ್ಲ, ಇವಳು ಯಾವುದೋ ಕೈವಾಡ ತೊಗೊಂಡಿದ್ದಾಳೆ, ಯಾರು ಅಂತ ಹೇಳಕ್ಕ ಅಂತ ಹೇಳ್ತಾರೆ. ಅದಕ್ಕೆ ಹೇಳು, ನಾನು ಬುದ್ಧಿ ಕಲಿಸ್ತೀನಿ ಅಂತ ಅವ್ರ ಅಮ್ಮ ಕೇಳ್ತಾರೆ. ಬೇಕಾಗಿಲ್ಲ, ಅವ್ನು ಯಾರು ಅಂತ ನಮಗೂ ಗೊತ್ತಾಗಿದೆ, ನಾನು ಈಗ ಹೋಗಿ ಅವಳು ತಪ್ಪೆಲ್ಲ ನಾನು ನಿಜ ಮಾಡಿಬಿಟ್ಟು ಬರ್ತೀನಿ, ಅವಳು ಎಲ್ಲಿ ಸೇರ್ಬೇಕು ಅಲ್ಲಿ ಸೇರಿಸ್ಬಿಟ್ಟು ಬರ್ತೀನಿ, ಬಾ ಮೋನಿಕಾ ಅಂತ ಕರೀತಾರೆ. ನಾನು ಎಲ್ಲೂ ಬರಲಿ, ನಾನು ಏನು ಮಾಡಲಿ ಅಂತ ಹೇಳ್ತಿರ್ತಾರೆ. ನಿನಗೆ ಗೌರಿ ಅಕ್ಕ ಅಷ್ಟು ಹೇಳಿದ್ರು ಕೇಳಿಲ್ಲ ಅಲ್ವಾ, ಇವತ್ತು ನಿನಗೆ ಏನು ನಿಜ ಅಂತ ಗೊತ್ತಾಗುತ್ತೆ, ಬಾ ಅಂದ್ಕೊಂಡು ಈ ಕಡೆಗೆ ತಪ್ಪು ಆಗೋಗಿದೆ, ಇನ್ನು ಅವಳು ತಿದ್ಕೊಳ್ಳೋಕ್ಕೆ ಒಂದು ಟೈಮ್ ಕೊಡಿ ಅಂತ ಕೇಳ್ಕೊತಾ ಇರ್ತಾನೆ. ಶ್ಯಾಮ್ ಕೂಡ ಸರಿ ಅಂದ್ಬಿಟ್ಟು ಶ್ಯಾಮ್, ಚಿನ್ನು ಕೂಡ ಮೋನಿಕಾ 3 ಜನನೂ ಕೂಡ ಬರ್ತಾ ಇರ್ತಾರೆ ಅನಿಕೇತ್ ಎಂಗೇಜ್ಮೆಂಟಕ್ಕೆ. ಅನಿಕೇತ್ ಅಂತೂ ಫುಲ್ಲು ಹೊಗಳ್ತಾ ಇರ್ತಾನೆ. ನೋಡಿ, ಈಗ ನಾನು ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ, ಈಗ ರಿಂಗ್ ಎಕ್ಸ್ಚೇಂಜಲ್ಲಿ ನಾನು ಮಾತಾಡ್ತೀನಿ ಅಂತ ಹೇಳ್ತಾರೆ. ಹಾಗೆ ರಿಂಗ್ ಎಕ್ಸ್ಚೇಂಜ್ ಹತ್ರ ಬರ್ತಾನೆ. ರಿಂಗ್ ಎಕ್ಸ್ಚೇಂಜ್ ಹತ್ರ ಬಂದಾಗ ಎಲ್ಲರೂ ಕೂಡ ಹೇಳ್ತಾ ಇರ್ತಾನೆ ಎಲ್ಲನೂ, ನಾನು ತುಂಬ ಇಷ್ಟಪಟ್ಟಿದ್ದ ಹುಡುಗಿ ಅಂದರೆ ಈ ವೈಷ್ಣವಿನೇ, ನನ್ನ ಕಣ್ಣೆತ್ತಿ ಒಬ್ಬರು ಹುಡುಗಿನೂ ನೋಡಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲಿಗೆ ಮೋನಿಕಾ ಬರ್ತಾಳೆ. ಮೋನಿಕಾ ಬಂದುಬಿಟ್ಟು ಡೆಕೋರೇಷನ್ನು ಅರೇಂಜ್ಮೆಂಟ್ ಎಲ್ಲ ನೋಡಿ ಕಂಗಾಲಾಗಿ ಹೋಗ್ತಾಳೆ. ಏನು ಮಾಡಲಿ, ನನಗೆ ಈ ಥರ ಮಾಡಿಬಿಟ್ನಲ್ಲ ಇವನು, ಏನು ಮಾಡೋದು, ಈ ಥರ ನನಗೆ ಮೋಸ ಮಾಡಿಬಿಟ್ನಲ್ಲ ಅಂತ ಗೊಳೋ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಚಿನ್ನು ಹೇಳ್ತಾಳೆ, ಏನು ಈಗಾದರೂ ಅರ್ಥ ಆಯ್ತಿದ್ಯಾ, ಆ ಗೌರಿ ಅಕ್ಕ ಅಷ್ಟು ಬಡ್ಕೊಂಡ್ರು ಕೇಳಲಿಲ್ಲ, ಆ ಗೌರಿ ಅಕ್ಕನ ಮಾತು ಕೇಳಿದಂತೆ ಇವನನ್ನ ಫ್ರಾಡ್ನ ಇಷ್ಟಪಟ್ಟೆ, ಏನು ಅಂತ ಇನ್ನೂ ಒಳಗಡೆ ಗೊತ್ತಾಗುತ್ತೆ, ಬಾ ಅಂದ್ಬಿಟ್ಟು ಒಳಗಡೆ ಕರ್ಕೊಂಡು ಹೋಗ್ತಾಳೆ. ಹೋಗ್ಬೇಕಾದ್ರೆ ವೈಷ್ಣವಿನ ಈ ಅನಿಕೇತ್ ತುಂಬ ಹೊಗಳ್ತಾ ಇರ್ತಾನೆ. ಹೌದು, ನಾನು ಒಂದು ಹುಡುಗಿನೂ ಕಣ್ಣೆತ್ತು ನೋಡಿಲ್ಲ, ನಾನು ಪ್ರಥಮವಾಗಿ ಫಸ್ಟ್ ಟೈಮ್ ಇಷ್ಟಪಟ್ಟಿದ್ದು ಅಂದರೆ ಇವರೇನೆ, ಅವರೇ ನನ್ನ ಲೈಫಲ್ಲಿ ಈಗ ಹೀರೋಯಿನ್ ಥರ ಎಂಟ್ರಿ ಕೊಟ್ಟು ಅವರೇ ನನ್ನ ಲೈಫ್ ಆಗಿದ್ದಾರೆ. ನೀವೆಲ್ಲರೂ ಕೇಳ್ತಿದ್ರಿ ಅಲ್ವಾ, ನೀನು ಆಸ್ತಿ ಎಷ್ಟು ಆಸ್ತಿ ಪಡ್ಕೊತೀಯ ಅಂತ. ನನಗೆ ಎಲ್ಲ ಆಸ್ತಿಗಿಂತ ನನಗೆ ಇವರೇ ಆಸ್ತಿಯಾಗಿ ನನ್ನ ಜೀವನದಲ್ಲಿ ನನ್ನ ಬದುಕಲ್ಲಿ ಬಲ್ಗಾಲ್ ಇಟ್ಕೊಬರೋರೆ, ಇವರೇ ನನ್ನ ಆಸ್ತಿ ಅಂತ ಹೊಗಳ್ತಾ ಇರ್ತಾರೆ. ಅದನ್ನು ಕೇಳಿಬಿಟ್ಟು ಮೋನಿಕಾ ಅಲ್ಲಿಂದ ಶಾಕ್ ಆಗಿ ಬ್ಲೇಮ್ ಆಗಿ ಹೊರಗಡೆ ಬಂದು ಅಳ್ತಿರ್ತಾಳೆ. ಅಷ್ಟೊತ್ತಿಗೆ ಶ್ಯಾಮ್ ಹೇಳ್ತಾನೆ, ಏನು ಇಷ್ಟು ದೊಡ್ಡ ಅರೇಂಜ್ಮೆಂಟಲ್ಲಿ ಅವನು ಅಷ್ಟು ಮೋಸ ಮಾಡ್ತಿದ್ರು ನಿಮ್ಮ ಅಕ್ಕ ಯಾಕೆ ಆ ಥರ ಹೊರಡೋದ್ಲು, ಅವಳು ಕೇಳ್ಬೋದಿತ್ತು ತಾನೇ, ಗಲಾಟೆ ಮಾಡ್ಬೋದಿತ್ತು ಅಂತ. ಇಲ್ಲ, ಅವಳು ಶಾಕ್ ಆಗಿದ್ದಾಳೆ, ಅಲ್ಲಿಂದ ಹೊರಗಡೆ ಬರಬೇಕು ಅವಳು ಅಂದ್ಕೊಂಡು ಹೊರಗಡೆ ಬರ್ತಾರೆ. ಅಷ್ಟೊತ್ತಿಗೆ ಇವಳು ಗೊಳೋ ಅಂತ ಅಳ್ತಿರ್ಬೇಕಾದ್ರೆ ಗೌರಿ ಬರ್ತಾಳೆ. ಗೌರಿ ಬಂದುಬಿಟ್ಟು ಯಾಕಕ್ಕ ಅಳ್ತಿದ್ಯಾ, ಏನಾಯ್ತು ಹೇಳು ಅಂತ ಹೇಳ್ತಿರ್ತಾರೆ. ಅದಕ್ಕೆ ನೀನು ಹಾಡ್ಕೊಳಕ್ಕೆ ಬಂದ, ನನ್ನ ಪರಿಸ್ಥಿತಿ ಈ ಥರ ಆಗಿದೆ ಅಂತ ನೀನು ನಗಕ್ಕೆ ಬಂದಿದ್ಯಾ, ಅವತ್ತು ಹೇಳಿದ್ರು ನಂಬಲಿಲ್ಲ ಅಂತ ನನಗೆ ಮೋಸ ಮಾಡೋಕ್ಕೆ ಬಂದಿದ್ಯಾ ಅಂತ ಹೇಳ್ತಾರೆ. ನಾನು ಯಾಕಕ್ಕ ಮೋಸ ಮಾಡಲಿ, ನೀನು ಹುಟ್ಟಕ್ಕ, ನಾನು ಹೇಳ್ತಿದ್ದೀನಿ ಕೇಳು, ಇವನ್ನ ಮದುವೆ ಆಗೋದು ಬಿಟ್ಬಿಟ್ಟು ನನ್ನ ಅಪ್ಪ ಅಮ್ಮನ ತೋರಿಸಿರೋನ್ನೇ ಮದುವೆ ಆಗಕ್ಕ, ಇವನು ದೊಡ್ಡ ಫ್ರಾಡ್ ಅಕ್ಕ ಅಂತ ಹೇಳಿಬಿಡ್ತಾರೆ. ಅಷ್ಟೊತ್ತಿಗೆ ಚಿನ್ನು ಆಗಲ್ಲ, ಯಾಕಂದರೆ ಆ ಸಂಬಂಧನೂ ಮುರಿದೋಯ್ತು, ಯಾಕಂದರೆ ಮೋನಿಕಾ ಈಗ ಬಸ್ರಿ ಅಂತ ಹೇಳೇ ಬಿಡ್ತಾಳೆ. ಆವಾಗ ಗೌರಿ ಶಾಕ್ ಆಗೋಗ್ತಾಳೆ. ಬಾ ಅಕ್ಕ ನನ್ನ ಜೊತೆ, ನೀನು ಯಾರು ಬಸ್ರಿ ಆಗಿದ್ದೆ, ಏನು ನಿನಗೆ ಯಾವ ಥರದ್ದು ಸಿಗಬೇಕು ಅಂತ ನಾನು ಹೇಳ್ಕೊಡ್ತೀನಿ ಬಾ ಅಂತ ಕರೆದ್ರೂ ಕೂಡ ಮೋನಿಕಾ ಬರಲ್ಲ. ಇಲ್ಲ, ನಾನು ಹೇಗೆ ಬರಲಿ, ನಾನು ಈ ಮುಖ ಹೊತ್ಕೊಂಡು ಮನೆಗೆ ಹೇಗೆ ಹೋಗಲಿ, ಅಪ್ಪ ಅಮ್ಮ ಅಂತೂ ತುಂಬ ಕಷ್ಟಪಡ್ತಿದ್ದಾರೆ, ಅವರು ಸತ್ತೋಗ್ತಾರೆ, ಇಲ್ಲ ನಾನೇ ಸತ್ತೋದ್ರೆ ಸರಿ ಹೋಗುತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ಗೌರಿ, ಯಾಕೆ ಸಾಯ್ತ್ಯ, ನಿನ್ನ ಕಡೆಯಿಂದ ಎಷ್ಟು ತಪ್ಪಾಗಿದೆಯೋ ಅವನ ಕಡೆಯಿಂದನೂ ಅಷ್ಟೇ ತಪ್ಪಾಗಿದೆ, ನಾನು ತೀರ್ಪು ಕೊಡಿಸ್ತೀನಿ ಬಾ ಅಂದ್ಕೊಂಡು ಕರ್ಕೊಂಡು ಹೋಗ್ತಾಳೆ ಒಳಗಡೆ. ಅಷ್ಟೊತ್ತಿಗೆ
ಈ ಅನಿಕೇತರ್ ಹಿಂಗೆ ಎಕ್ಸ್ಚೇಂಜ್ ಮಾಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಗೌರಿ ನಿಲ್ಲಿಸಿ ಅಂತ ಹೇಳಿಬಿಟ್ಟು, ಯಾಕೆ ಉಂಗುರ ತೊಡೋ ವೈಷ್ಣವಿಯರ ಬಗ್ಗೆನೇ ಹೊಗಳ್ತಾ ಇದೆಯಾ, ಇವ್ರ ಬಗ್ಗೆನೂ ಸ್ವಲ್ಪ ಹೊಗಳಿ ಅಂತ ಹೇಳ್ತಾರೆ. ಅವಾಗ ಫುಲ್ಲು ಅನಿಕೇತ್ ಗಾಬರಿಯಾಗಿ ಹೋಗ್ತಾನೆ. ಇದೇನಪ್ಪ ಇವಳು ಈ ಥರ ಬಂದುಬಿಟ್ಟಿದ್ದಾಳಲ್ಲ ಅಂತ ಕೂಡ. ಎಲ್ಲರೂ ಕೂಡ ಶಾಕ್ ಆಗಿ ಏನು ಮಾತಾಡ್ತಿದ್ಯಾ ಗೌರಿ, ಏನಾಯಿತು ಅಂತ ಹೇಳ್ತಿದ್ರೆ ಗೊತ್ತಾಗುತ್ತೆ. ಇಷ್ಟೊಂದು ಬೆವರ್ತಾ ಇದ್ದೀರಲ್ಲ, ರಿಂಗ್ ಎಕ್ಸ್ಚೇಂಜ್ ಮಾಡಿ ನೋಡೋಣ ಇವ್ರ ಮುಖ ನೋಡಿಕೊಂಡು ಅಂತ ಮೋನಿಕನ ಮುಖ ನೋಡ್ಕೊಂಡು ಎಕ್ಸ್ಚೇಂಜ್ ಮಾಡು ಅಂತ ಹೇಳ್ತಿರ್ತಾರೆ. ಅಷ್ಟೊತ್ತಿಗೆ ಸರಿತಾನು ಕೂಡ ಏನು ಮಾತಾಡ್ತಿದ್ಯಾ, ಇವಳನ್ನ ಯಾಕೆ ಕರ್ಕೊಬಂದಿದ್ಯಾ, ನಾವು ಆಲ್ರೆಡಿ ನನ್ನ ಮಗನ ವಿಷಯದಲ್ಲಿ ಇವಳನ್ನ ನಾನು ತುಂಬ ನಿಷ್ಠುರ ಮಾಡಿದ್ದೀನಿ, ಆಗಲೇ ನನಗೆ ಅವಮಾನ ಮಾಡಿ ಸಾಕಾಗಲ್ವಾ ಅಂತ ಸರಿತಾ ಬೈತಿರ್ತಾಳೆ. ಒಂದು ನಿಮಿಷ ಮೇಡಮ್ ನಿಂತ್ಕೊಳ್ಳಿ, ಆಯಿತು ನಾನು ಹೇಳ್ತಿದ್ದೀನಿ ತಾನೆ, ನಮ್ಮ ಅಕ್ಕ ಓಡೋಗಿದ್ದಾಳೆ ಕರೆಕ್ಟು, ಅಲ್ಲಿಂದ ಎಸ್ಕೇಪ್ ಆಗಿದ್ದಾಳೆ, ಅದಕ್ಕೆಲ್ಲ ಯಾರು ಕಾರಣ ಅಂತ ತಿಳ್ಕೊಬೇಕಲ್ವಾ, ನಾನು ಅಲ್ಲಿ ಮುಸ್ಕಕ್ಕೆ ಕೂತಿದ್ದೆ, ನಂದು ತಪ್ಪು ಅಂತ ಹೇಳ್ತಾನೆ ಇದ್ದೀರಲ್ಲ, ಏನಕ್ಕೆ ಏನು ಅಂತ ಎಲ್ಲ ಕಾರಣವಾಗಿ ನಾವು ಮಿಡಲ್ ಕ್ಲಾಸ್ ಆಗಿರ್ಬೋದು, ಆದರೆ ಸತ್ಯ ನೀತಿಗೋಸ್ಕರ ಹೋರಾಡ್ತಿದ್ದೀವಿ, ಇಲ್ಲಿ ಯಾರ ತಪ್ಪು ಯಾರ ಸರಿ ಅಂತ ನಾನು ತಿಳಿಸ್ಕೊಡ್ತೀನಿ ಅಂತ ಗೌರಿ ಮಾತಾಡ್ತಿರ್ತಾಳೆ. ಅಷ್ಟಕ್ಕೆ ಈ ಚಂಚಲನೂ ಕೂಡ ನಿಮ್ಮಂಥ ಭಿಕ್ಷೆ ಎತ್ತರು ನಮ್ಮ ಎಂಗೇಜ್ಮೆಂಟ್ಗೆ ಬರೋ ಲಾಯಕ್ಕು ಇಲ್ಲ, ನಿಮಗೆ ಇನ್ವಿಟೇಷನ್ ಇಲ್ದಂತನೂ ಬಂದುಬಿಡ್ತೀರಾ ನೀವು, ನೀನು ಬರೆದಂತೆ ನಿನ್ನ ವಿವೇಕ್ ಹೆಂಡತಿ ಅಂತ ಕೂಡ ನಂಗೆ ಗೌರವ ಕೊಡ್ತಿರೋದು, ಇವಳನ್ನ ಯಾಕೆ ಕರ್ಕೊಬಂದೆ ಅಂತ ಹೇಳ್ತಿರ್ತಾರೆ. ಅದನ್ನೆಲ್ಲ ನಿನ್ನ ಮಗನೇ ಹೇಳ್ತಾರೆ, ಕಾಯ್ತಾ ಇರಿ, ಹೇಳು ಅನಿಕೇತ್ ಅಂತ ಹೇಳ್ತಿರ್ತಾರೆ. ಅಷ್ಟೊತ್ತಿಗೆ ಚಂಚಲ ಇವಳನ್ನ ಮಾತೆಲ್ಲ ಬಿಟ್ಬಿಟ್ಟು ರಿಂಗ್ ಎಕ್ಸ್ಚೇಂಜ್ ಮಾಡು ಅಂತ ಹೇಳ್ತಾರೆ. ನಾನು ಅದನ್ನೇ ಹೇಳ್ತಿದ್ದೀನಿ ಮೇಡಮ್, ನಮ್ಮನ್ನೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ರಿಂಗ್ ಎಕ್ಸ್ಚೇಂಜ್ ಮಾಡೋ ಧೈರ್ಯ ಇದ್ದರೆ ರಿಂಗ್ ಎಕ್ಸ್ಚೇಂಜ್ ಮಾಡಲಿ, ಆದರೆ ಒಂದು ಮಾತು, ನೀ ಕಣ್ಣ ಮುಚ್ಚೆ ಆಟ ಆಡಿಕೊಂಡು ರಿಂಗ್ ಹಾಕಿಸ್ಕೊಂಡಿದ್ಯಲ್ಲ ನಮ್ಮ ಅಕ್ಕನ ಕೈಲಿ, ಆ ರಿಂಗ್ ಎಸ್ಬಿಟ್ಟು ನೀನು ಈಗ ರಿಂಗ್ ಹಾಕಿಸ್ಕೊ ಅಂತ ಗೌರಿ ಖಡಕ್ ವಾರ್ನಿಂಗ್ ಕೊಟ್ಟೇ ಬಿಡ್ತಾಳೆ. ಎಲ್ಲರೂ ಕೂಡ ಶಾಕ್ ಹಾಗೆ ಹೋಗ್ತಾರೆ. ವಿವೇಕ್ ಏನು ಮಾತಾಡ್ತಿದ್ಯಾ ನೀನು ಅಂತ ಹೇಳ್ತಾರೆ. ಹೌದು ಸರ್, ನಂದು ಪ್ರತಿಕ್ಷಣ ನಂದೇ ತಪ್ಪು ಅಂತ ನೀವು ಮಾತಾಡ್ತಿದ್ರಲ್ಲ, ಇವತ್ತು ಯಾರು ತಪ್ಪು ಅಂತ ಗೊತ್ತಾಗುತ್ತೆ, ನಂದೇನು ತಪ್ಪಿಲ್ಲ ಅಂತ ಗೊತ್ತಾಗುತ್ತೆ. ಮಹಾರಾಜ ಅಂತ ನೀವು ಸ್ಟೇಜ್ ಮೇಲೆ ನಿಂತ್ಕೊಂಡು ಅವನಿಗೆ ಗೌರವ ಕೊಡ್ತಿದ್ದೀರಲ್ಲ, ಅವ್ನ ನಿಜವಾದ ಮುಖವಾಡ ಬಯಲಾಗುತ್ತೆ ಅಂತ ಹೇಳ್ತಾ ಇದ್ದಾಳೆ. ಇಲ್ಲಿಗೆ ಈ ಎಪಿಸೋಡ್ ಮುಕ್ತಾಯವಾಗಿದೆ. ಹಾಗಾದರೆ ಮುಂದಿನ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ.